ಸರಯೂ ನದಿಯಲ್ಲಿ ಕರಸೇವಕ ಹೆಣಗಳು ತೇಲಿ ಹೋಗ್ತಿದ್ವು. ಹಳೆ ನೆನಪುಗಳನ್ನು ಬಿಚ್ಚಿಟ್ಟಂತ ಕರಸೇವಕ. ಸರಯೂ ನದಿಯಲ್ಲಿ ಕರಸೇವಕರ ಹೆಣಗಳೆಲ್ಲ ತೇಲಿ ಹೋಗ್ತಾ ಇದ್ವು. ಹಳೆ ನೆನಪುಗಳನ್ನು ಬಿಚ್ಚಿಟ್ಟಿದ್ದಾರೆ ಕರಸೇವಕ ನಾಗರಾಜ್ ಹೆಬ್ಬಾರ್. ಕೊಠಾರಿ ಸಹೋದರರ ಬಲಿದಾನವನ್ನು ನೆನೆದು ಕರಸೇವಕ ಹೆಬ್ಬಾರ್ ನೆಂದಿದ್ದಾರೆ. ಮರಳಿ ವಾಪಸ್ ಬಂದಾಗ ಅವರ ಫೋಟೋಗೂ ಹಾರ ಹಾಕಿದ್ರು. ಹಾರ ಮನೆಯಲ್ಲಿ ರೇಡಿಯೋ ಸುದ್ದಿ ಕೇಳಿ ಫೋಟೋಗೆ ಹಾರವನ್ನು ಹಾಕಿದ್ರು. ಕರಸೇವಕ ತನ್ನ ಅನುಭವವನ್ನು ಬಿಚ್ಚಿಟ್ಟಿದ್ದಾನೆ. ಚಿಕ್ಕಮಗಳೂರಿನ ನಾಗರಾಜ್. ಪೇಜಾವರ ಶ್ರೀಗಳಿದ್ರು, ಅಶೋಕ್ ಸಿಂಗಲ್ ಇದ್ರು, ಆಮೇಲೆ ಸುಮಾರು ಮಠಾಧೀಶರುಗಳಿದ್ರು, ನಿಮ್ಮ ಅಡ್ವಾಣಿಜಿ ಇದ್ರು. ವಾಜಪೇಯಿ ಇರಲಿಲ್ಲ, ಆಗ ಅಡ್ವಾಣಿ ಇದ್ರು. ಅವತ್ತು ಉತ್ತರ ಪ್ರದೇಶಲ್ಲಂತೂ ಊಟದ ವ್ಯವಸ್ಥೆ ಅವರು ಮಂದಿರದಲ್ಲೆಲ್ಲ ಮಾಡಿ ದೊಡ್ಡ ದೊಡ್ಡ ಕಟಾರಿಯಲ್ಲಿ ಪೂರಿ ಎಲ್ಲ ಮಾಡಿ ನಮಗೆ ಅಲ್ಲಿಗೆ ಡೈರೆಕ್ಟಾಗಿ ನಾವು ಎಲ್ಲಿ ಇದ್ದೀವೋ ಅಲ್ಲಿಗೆ ತಂದು ನಮಗೆ ಕೊಡ್ತಾಯಿದ್ರು. ಅಂದರೆ ಅಯೋಧ್ಯೆ ಹೋದವರು ಇವರು ವಾಪಸ್ ಬರಲ್ಲ ಇನ್ನು ಅಂತ ಹೇಳಿ ಅವರಿಗೆ ಒಂದು ಇದಿತ್ತು. ಆಮೇಲೆ ನಿಮ್ಮ ಕಾಶಿಯಲ್ಲಾದರೂ ಅಷ್ಟೇ, ಕಾಶಿಯಲ್ಲಿ ನಾವು ಪೇಟೆಗೆ ಹೋಗೋಂಗೆ ಇಲ್ಲ, ಫುಲ್ಲು ಕರ್ಫ್ಯೂ. ಅಲ್ಲೂ ಕೂಡ ನಮಗೆ ಬೋಟಲ್ಲೇ ನಾವು ಹೊಳೆಯಲ್ಲಿ ಹೋಗಿದ್ದು. ಹೆಚ್ಚು ಕಡಿಮೆ 6 ಕಿಲೋಮೀಟ್ರ್ ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಬೋಟಲ್ ತುಂಬಿ ಕರ್ಕೊಂಡು ಹೋಗಿ ಕಾಶಿ ಅಲ್ಲಿ ಕೆಳಗಡೆ ಹೆಣ ಸುಡ್ತೀವಿ, ಆ ಹೆಣ ಸುಡುವಲ್ಲಿ ನಾವು ಮೇಲೆ ಹತ್ಕೊಂಡು ಹೋಗಿ ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ. ಗೊತ್ತಾಯ್ತಾ? ನಮ್ಗೆ ಅಲ್ಲಿಯೂ ಒಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಅಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಮೇಲೆ ಏನಾದರೂ ಒಂಚೂರು ತಿಂಡಿ ಏನಾದ್ರು ಸಿಗುತ್ತೆ ಅಂತ ಹೇಳಿ ಹೋದರೆ ಅದು ಮುಸ್ಲಿಂ ಹೋಟ್ಲು. ಅಲ್ಲಿಂದ ನಾವು ಎದ್ದು ಓಡ್ ಬಂದ್ವಿ, ಇನ್ನು ಅರೆಸ್ಟ್ ಆಗುತ್ತೆ ಇಲ್ಲಿ ಅಂತ ಹೇಳಿ. ಇನ್ನು ಅಂಥದ್ದೇನು ಇಲ್ಲ, ಯಾಕಂದ್ರೆ ನಾವು ಒಂದು ತಂದೆಗೆ ಒಂದು 10 ಜನ ಮಕ್ಕಳಿದ್ದು, ಹಾಗಾಗಿ ನಮ್ಮ ಮನೆಯಲ್ಲಿ ಅಂಥದ್ದೇನು ನಮ್ಮ ಬಗ್ಗೆ ಇದು ತಿಳ್ಕೊಂಡಿರಲಿಲ್ಲ. ಅಷ್ಟೇ, ಫೋಟೋ ಒಂದು ಹಾರ ಹಾಕಿದ್ರು ಅಷ್ಟೇ. ಮಾಮೂಲಿ ಹಾರ ಹಾಕಿ ಎದುರುಗಡೆ ಬಾಗಿಲಲ್ಲಿ ಈ ಥರದ ರಾಮಂದೊಂದು ಇದು ಹಾಕಿ ಆ ಪಕ್ಕದಲ್ಲಿ ನನ್ನ ಫೋಟೋ ಹಾಕಿದ್ರು. ಈ ಫೋಟೋ ಹಾಕಿಬಿಟ್ಟು ಒಂದು ಮಾಲೆ ಸಣ್ಣಕ್ಕೆ ಹಾಕಿಟ್ಟಿದ್ರು ಅಷ್ಟೇ. ಆಮೇಲೆ ಬಂದ್ಮೇಲೆ ತೆಗೆದ್ರು ಅದನ್ನ. ಫೋಟೋ ನೋಡಿದೆ, ಏನಿದು ಫೋಟೋಕ್ಕೆ ಮಾಲೆ ಹಾಕಿದಿರಲ್ಲ ಅಂತ. ಇಲ್ಲ, ರೇಡಿಯೋದೆಲ್ಲ ಅಲ್ಲಿ ಎಲ್ಲ ಬಂದಿದ್ದೆಲ್ಲ ನೋಡಿ ನೀನು ಇಲ್ಲ ಓದಿ ಅಂತ ಹೇಳಿ ನಾನು ಮಾಲೆ ಹಾಕಿದ್ದು ನಿನಗೆ ಅಂತ ಹೇಳಿದ್ರು. ನಮ್ಮ ತಂದೆ ತೆಗೆದ್ಬಿಟ್ರು ಕೂಡಲೇ. ಹೇಗೆ ಅನಿಸುತ್ತೆ ಅಂದ್ರೆ ನಾವು ನಿಜವಾಗಿ ನಾವು ಹೋಗಿ ಬಂದಿದ್ದೆ ದೊಡ್ಡದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.